ಯಾರು ಸಂದಕ್ರದಕ್ಕೆ ಸಹಿಸಕ್ಕಿಲ್ವೇ ಅವ್ವ ಮುಷ್ಲ ಬಾಯಿ ಇವಳೊಬ್ಳು ಸಾಧಾರಮೆ ಅವರಪ್ಪ ತಲೆ ಕೆಟ್ಟವನು ಅಲ್ಲ ಯಾರಾದ್ರೂ ಮಕ್ಳು ಬದುಕಿರುವಾಗ್ಲೇ ಬಟ್ಟೆ ಬರಿ ಎಲ್ಲ ಸುಟ್ಬಿಟ್ಟು ಶ್ರಾದ್ದ ಮಾಡಾರೆ ಏ ಗೌರಿ ಸಾಕು ಸುಮ್ಕಿರು ಮಾಡೋದೆಲ್ಲ ಮಾಡ್ಬಿಟ್ಟು ಈ ಕೊಣ್ಣೀರ್ ಆಗ್ತಾ ಇದೆಯಲ್ಲ ಇದೆಲ್ಲ ನಿಂದೆ ಫಿಟ್ಟಿಂಗು ಅಂತ ನಿಂಗೆ ಸಂದ ಗೊತ್ತದೆ ಮಾಡೋದೆಲ್ಲ ಮಾಡ್ಬಿಟ್ಟು ನಾಜೂಕಾಗಿ ಈಗ ಕುಸು 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 ಅಂತವಳೆ ಅವ್ವ ನೀನ್ ಸುಮ್ಕೆ ಇದ್ಬಿಟ್ಟಿಯೋ ಸರಿ ಹೇಳ್ತೀವಿ ನಾನ್ಯಾಕ್ಲ ಸುಮ್ಕಿರ್ಬೇಕು ನೀನ್ ಸುಮ್ಕಿರು ಇಲ್ಲ ಅಂತ ಹೇಳಿದ್ರೆ ನಿನ್ಗೂ ಗ್ರಾಚಾರ ಬಿಡಿಸ್ಬಿಡ್ತೀನಿ ನನ್ಗೂ ನಿಮ್ ರಾಮಾಯಣ ನೋಡಿ ನೋಡಿ ಸಾಕಾಗೋಗದೆ ಆಯ್ಸು ನೀನ್ ನಡೆಯವ ಇವ್ರದಿದ್ದೀಯ ಗೌರಿ ಗ್ರೀಷ್ಮ ಅಳ್ಬೇಡಿ. ಅಯ್ಯೋ ನೋಡಿಯಮ್ಮಿ ನೀನು ಅವಳಿಗೆ ಸಮಾಧಾನ ಮಾಡೋದು ಆ ಯೋಗ್ಯತೆ ಅವಳಿಗೆಲ್ಲ ಐತೆ ನೋಡಿ ಏನೋ ಮಾಡಕ್ ಹೊರಟಿದ್ಯಾ ಬೇಡ ಕಣೋ ಹಾಗೆಲ್ಲ ಮಾಡ್ಬಾರ್ದು ಆಮೇಲೆ ನಾವೇ ಅನುಭವಿಸ್ಬೇಕಾಗುತ್ತೆ ಹಿಂಗೇನಾದ್ರು ಹುಚ್ಚಿಗೆ ಚಿಡ್ದಿದ್ಯಾ ಅವಳು ನಿನ್ ಮಗಳ ಕಣೋ ನಾನು ಏನ್ ಮಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ನನ್ಗಿದೆಯಮ್ಮ ನೀನ್ ಸುಮ್ನಿರು ತಂದೆ ತಾಯಿನ ಯಾಕೆ ಯೋಚನೆ ಮಾಡ್ಬೇಕು ಮಕ್ಕಳು ಕೂಡ ನಾವು ಯಾಕೆ ಹೇಳ್ತಾ ಇದ್ದೀವಿ ಏನ್ ಹೇಳ್ತಾ ಇದೀವಿ ಅಂತ ಅರ್ಥ ಮಾಡ್ಕೋಬಾರ್ದ ಬೇಡ ಬೇಡ ಅಂದ್ರು ಆ ರುದ್ರನ ಮದುವೆ ಆದ ಅವಳಿಗೆ ಏನ್ ಪರಿಣಾಮ ಆಗುತ್ತೆ ಅಂತ ಗೊತ್ತಾಗ್ಬೇಕಿತ್ತು ಗೊತ್ತಾಗೋಂಗ್ ನಾನು ಮಾಡ್ತೀನಿ ನೋಡಿದ್ಯಾ ಗ್ರೀಷ್ಮ ಏನಾಯ್ತು ಅಂತ ನೀನು ಒಂದು ತಪ್ಪು ನಿರ್ಧಾರ ಇವತ್ ನಿನ್ನ ಎಲ್ಲಿಗೆ ತಂದು ನಿಲ್ಸಿದೆ ಅಂತ ನೋಡು. ನೀನ್ ಈ ತಪ್ಪನ್ನ ಮಾಡದೇ ಇದ್ದಿದ್ರೆ ರುದ್ರ ಭವನ್ನ ಮದುವೆ ಮಾಡ್ಕೊಳ್ದೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ವಲ್ಲೇ. ನೀನ್ ಮಾಡಿರೋ ಯಾವ್ದನ್ನು ಈಗ ವಾಪಸ್ ಹೋಗಿ ಅಳ್ಸಕ್ ಆಗಲ್ವೇ. ಆದ್ರೆ ನೀನ್ ಮಾಡಿರೋ ತಪ್ಪನ್ನ ತಿದ್ಕೊಂಡು ಎಲ್ರ ಹತ್ರನೂ ಸಾರಿ ಕೇಳಿ ಹೊಸ ಜೀವನನ ಶುರು ಮಾಡು ಪ್ಲೀಸ್ ಕಣೆ. ಈಗ್ಲಾದ್ರೂ ನಿನ್ ತಪ್ಪನ್ನ ತಿದ್ಕೋ. ಇವರು ಯಾರು ಅಂತ ಹೇಳಲೇ ಇಲ್ಲ. ನನ್ನ ಮಗಳು ನನ್ನ ಚಿಕ್ಕ ಮಗಳು ಪುರೋಹಿತ್ರೆ. ಸಮಾಧಾನ ಮಾಡ್ಕೊಳ್ಳಿ ರಾಯ್ರೆ, ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮಗಳು ಗ್ರೀಷ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನನ್ನ ಮಗಳು ಗ್ರೀಷ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ, ನನ್ನ ಬದುಕು ಸೂತಕ.
ಏನಿದು ದೇವನೇ ವಿಧಿಯಾಟವೇ ಏನಿದು ದೇವನೇ ಅಮ್ಮಿಯವರೇ ಅಳೋದು ನಿಲ್ಲಿಸಿ. ಜೋಗಿಯವ್ರೆ, ನಾನು ಅಳ್ದೆ ಇನ್ನೇನು ಮಾಡಲಿ ಹೇಳಿ? ಎಲ್ಲದಕ್ಕೂ ನಂದೇ ತಪ್ಪು ಅಂತ ಆಗಿದೆ. ನಿಮಗೂ ಹಾಗೆ ಅನ್ಸುತ್ತಾ? ಇಲ್ಲ ಅಮ್ಮಿಯವರೇ, ಮೊದಲು ನೀವು ಅಳೋದು ನಿಲ್ಲಿಸಿ. ನನಗೆ ಗೊತ್ತು ನಿಮಗೂ ನಂದೇ ತಪ್ಪು ಅಂತ ಅನ್ಸಿರುತ್ತೆ. ನನ್ನನ್ನು ಇಲ್ಲಿ ಯಾರು ಅರ್ಥ ಮಾಡ್ಕೊಳ್ಳೋರೇ ಇಲ್ಲ. ಯಾವಾಗಲೂ ಎಲ್ಲರೂ ನನ್ನ ಬೈತಾನೆ ಇರ್ತಾರೆ. ನನ್ನ ಕಂಡ್ರೆ ಯಾರಿಗೂ ಆಗಲ್ಲ. ಯಾಕಂಗ ಅಂದಿರ ಅಮ್ಮಿಯವರೇ? ನಾನು ಇಲ್ಲೇ ಇವನಲ್ಲ, ನೀವು ನನ್ನ ಪ್ರಾಣ ಅಮ್ಮಿಯವರೇ. ಇಲ್ಲ, ಎಲ್ಲ ಸುಳ್ಳು. ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನೀವು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಹೌದು, ನನಗೆ ಗ್ರೀಷ್ಮ ರುದ್ರಭವನ್ ಮದುವೆ ಆಗಿರೋದು ಇಷ್ಟ ಇಲ್ಲ. ಯಾಕಂದ್ರೆ ಅದು ತಪ್ಪು. ನನಗೆ ಯಾವ್ದು ತಪ್ಪು ಅನ್ಸುತ್ತೋ ಅದನ್ನ ನಾನು ತಪ್ಪು ಅಂತಾನೆ ಹೇಳ್ಬೇಕು ತಾನೆ. ಹ್ಞೂ ಹೇಳೂರಂತೆ, ಆದರೆ ಅಳೋದು ನಿಲ್ಲಿಸಿ ಅಮ್ಮಿಯವರೇ. ಗ್ರೀಷ್ಮ ಮತ್ತೆ ರುದ್ರಭವನ್ ವಿಚಾರದಲ್ಲಿ ನಮ್ಮಿಬ್ರ ಸಂಬಂಧ ಮಧ್ಯ ಬರಬಾರ್ದು ಅಂತ ನಾವು ಮಾತಾಡಿದ್ವಿ ತಾನೆ. ಆದ್ರೂ ಅದು ಉಲ್ಟಾನೇ ಆಗ್ತಿದೆ. ಈ ಮನೇಲಿ ನನ್ನ ಯಾರು ಅರ್ಥ ಮಾಡ್ಕೊಳ್ಳೋರೇ ಇಲ್ಲ. ಯಾರು ನನ್ನ ಕೇರು ಮಾಡಲ್ಲ, ಪ್ರೀತಿನೂ ಮಾಡಲ್ಲ. ನಾನಂದ್ರೆ ಎಲ್ರಿಗೂ ಅಸಡ್ಡೆ. ಎಲ್ಲ ಅನ್ಕೋಬೇಡಿ ಅಮ್ಮಿಯವರೇ, ನಿಮ್ದು ಏನು ತೆಪ್ಪಿಲ್ಲ. ದೂರೋರೇನು ದೂರ್ತಾನೆ ಇರ್ತಾರೆ. ನೋಡಿ, ನೀವು ಎಲ್ಲದನ್ನು ಮೈ ಮ್ಯಾಗ ಹೇಳ್ಕೋಬೇಡಿ. ನಿಮ್ದೇನು ತೆಪ್ಪಿಲ್ಲ. ಒಂದು ಲೆಕ್ಕದಾಗ ನೋಡಿದ್ರೆ ನಂದೇ ತೆಪ್ಪು. ನಿಮ್ಮ ಕಣ್ಣಾಗೆ ನೀರು ಹಾಕ್ಸ್ತೀವನಲ್ಲ, ಯಾವಾಗಲೂ ನಿಮ್ಮನ್ನು ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಅಂತ ಸುಮ್ಮನೆ ಬೊಗಳೆ ಬಿಡ್ತಿದ್ದೆ. ನಿಮ್ಮ ಮನ್ಸಿನಾಗ ಈ ಪಾಟಿ ನೋವಿದ್ರು ಆ ನೋವಿಗೆ ನನಗೆ ಮದ್ದು ಮಾಡೋಕೆ ಆಯ್ತಾ ಇಲ್ಲ ಅಮ್ಮಿಯವರೇ. ಸಾರಿ, ಅಳೋದು ನಿಲ್ಲಿಸಿ ಅಮ್ಮಿಯವರೇ. ನೀವು ಹಿಂಗೆ ಅಳ್ತಾ ಇದ್ರೆ ನಾನು ಎದೆ ಬಿಡ್ತಾನೆ ನಿಂತೋದಂಗೆ ಆಯ್ತಾ ಇದೆ. ಸಾಗದು ಜೊತೆಯಾಗದು ನಮ್ಮ ಪ್ರೇಮ ಪಯಣ, ಒಲ್ಲದೆ ಒಲವಾದರೆ ಬದುಕು ಪೂರ. ನನ್ನ ಅಮ್ಮಿಯವರು ಹುಲಿ ಇದ್ದಂಗೆ ಯಾವಾಗಲೂ ಗೊರ್ರ ಅಂತಿರ್ತಾರೆ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಒಳ್ಳೆ ಕ್ಯಾಟ್ ಥರ ಮಿಯಾವ್ ಮಿಯಾವ್ ಅಂತಿರಲ್ಲ ಅಮ್ಮಿಯವರೇ. ಇದನ್ನೆಲ್ಲ ಹೊರಗಡೆಯವ್ರು ಯಾರನ್ನ ನೋಡ್ಬಿಟ್ರೆ ನಿಮ್ಮ ಇಮೇಜ್ ಡ್ಯಾಮೇಜ್ ಆಗೋಯ್ತದೆ. ನೀವು ಯಾರು ಜೋಗಿ ಶಂಕರನ್ ಹೆಂಡ್ರು, ಹೆಂಗಿರ್ಬೇಕು? ನಾನು ಯಾರಿಗನ ಬಲ್ಗೈಲಿ ಹೊಡೆದ್ರೆ ನೀವು ಎಡಗೈಲಿ ರಪ್ಪ ತಿರುಗಿಸ್ಬೇಕು, ಹಂಗಿರ್ಬೇಕು. ನೀವು ಯಾರು ಹೇಳಿ? ಶಿವರುದ್ರಪ್ಪನ ಸೊಸೆ, ಪಾರ್ವತಪ್ಪನ ಸೊಸೆ, ರುದ್ರ. ಅಳ್ತಾ ಇದ್ದೀರಾ, ನಗ್ತಾ ಇದ್ದೀರಾ? ಇದಕ್ಕೆ ಇಂಗ್ಲಿಷ್ನಾಗ ಏನಂದರು? ಸುಮ್ಮನೆ ಇದ್ರೆ ಸರಿ. ಈಗ ನಿಮ್ಗೂ ಗೊತ್ತಿಲ್ಲ ಅನ್ನಿಸ್ತದೆ. ನನ್ನ ಅಮ್ಮಿ ಅಂದ್ರೆ ಹಿಂಗಿರ್ಬೇಕು. ಹಿಂಗೆ ನಗ್ನಗ್ತಾ ಇದ್ರೆ ಎಲ್ಲ ಸರಿ ಆಯ್ತದೆ. ನಾವಿಬ್ರು ಸೇರ್ಕೊಂಡು ಎಲ್ಲ ಸರಿ ಮಾಡುವ, ಸರಿಯೇ? ಬನ್ನಿ, ಮೊದಲು ನಿಮ್ಮ ಮನೆ ಕಡೆಗೆ ಹೋಗಿ ಬರುವ. ಅಲ್ಲಿ ಏನಾಗದೆ ನೋಡ್ಕೊಂಡ್ ಬರುವ. ಬನ್ನಿ.